ಇವತ್ತಲ್ಲಿ ಯಾರೋ ಮಂಜಮ್ಮ ಅನ್ನೊಬ್ಬರನ್ನ ಚೀಫ್ ಆಫೀಸರ್ನ ತಗೊಂಬಂದು ಪೋಸ್ಟಿಂಗ್ ಮಾಡಿದ್ದಾರೆ. ಸಾಕಷ್ಟು ದೂರ ಅವ್ರಿಗೆ ಬಂದಿದೆ. ಒಂದು ಅಯ್ಯಮ್ಮ ಟೌನಲ್ಲಿ ವಾಸ ಇಲ್ಲ. ತುಮಕೂರಿಂದ ಚಿಕ್ಕನಾಂಗನಹಳ್ಳಿಗೆ ಪ್ರತಿದಿನ ಪ್ರಯಾಣ ಮಾಡ್ತಾರೆ. ಸರ್ಕಾರಿ ನಿಯಮಾವಳಿ ಪ್ರಕಾರ ಅಲ್ಲಿ ವಾಸ ಇರಬೇಕು, ಅಯ್ಯಮ್ಮ ವಾಸ ಇಲ್ಲ. ಎರಡನೇದು ಪತ್ರಿಕೆಗಳಲ್ಲಿ ಬಂದಿದೆ, ಅಯ್ಯಮ್ಮನಿಗೆ ಪ್ರಮೋಷನ್ ಕೊಟ್ಟು ಬೇರೆ ಕಡೆ ಪೋಸ್ಟಿಂಗ್ ಮಾಡ್ತಾರೆ. ಎಲ್ಲಿ ಗ್ರೇಡ್ 2 ಪೌರಾಯುಕ್ತರ ಹುದ್ದೆಗೆ ಅವರನ್ನು ಬೇರೆಡೆ ವರ್ಗಾಯಿಸಿ ಬಡ್ತಿ ಕೊಡಲಾಗಿದೆ ಅಂತೇಳಿ ಮಂಗಳೂರು ಡಿಸ್ಟಿಕಲ್ಲಿ ಒಂದು ಕಡೆ ಪೋಸ್ಟಿಂಗ್ ಮಾಡ್ತಾರೆ. ಒಂದೇ ದಿನ. ಎರಡನೇ ದಿವಸ ಬಂದು ಚಿಕ್ಕನಾಂಗನಹಳ್ಳಿ ರಿಪೋರ್ಟ್ ಮಾಡ್ಕೊತಾರೆ. ಅವ್ರ ಮೇಲೆ ಬೇರೆ ಬೇರೆ ಲೆಕ್ಕ ಪರಿಶೋಧನೆ ಇಲಾಖೆದು ಸಾವಿರಾರು 16 ಕೋಟಿ ರೂಪಾಯಿಗಳ ದುರುಪಯೋಗ ಬಗ್ಗೆ ಲೆಕ್ಕ ಪರಿಶೋಧನೆ ಇಲಾಖೆದು ವರದಿ ಬಂದಿದೆ. ಇದನ್ನೂ ಮುಚ್ಚಿಡ್ತಾರೆ. ಇವತ್ತು ಸಹ ಡಂಪಿಂಗ್ ಯಾರ್ಡ್ಗಳು ಅಂದ್ರೆ ಏನಲ್ಲಿ ನಮಗೆ ಇವರು ಸ್ಯಾನಿಟೈಸೇಷನ್ ಕೆಲಸ ಏನು ಮಾಡಿದ್ದಾರೆ, ಸುಮಾರು 54 ಕೋಟಿ ರೂಪಾಯಿನ ಕೆಲಸವನ್ನ ಮಾಡಿದ್ದಾರೆ ಚಿಕ್ಕನಾಂಗನಹಳ್ಳಿ ಟೌನ್ನಲ್ಲಿ. ಒಳಚರಂಡಿ ಕೊಳುವೆ ಮಾರ್ಗ 61 ಕಿಲೋಮೀಟರ್ ಚಿಕ್ಕನಾಂಗನಹಳ್ಳಿ ಟೌನ್ ಒಳಗಡೆ ಆಗಿರ್ತಕ್ಕಂಥದ್ದು. ಯಂತ್ರಗುಂಡಿ ನಿರ್ಮಾಣ ಆಗಬೇಕಾಗಿರ್ತಕ್ಕಂಥದ್ದು ವಿನ್ಯಾಸದ ಸಂಖ್ಯೆ 2369, ಪ್ರಗತಿಯ ಪರಿಣಾಮ ಅರೌಂಡ್ 800, ಗೃಹ ಸಂಪರ್ಕ 6100, ಅಲ್ಲಿ ಇದುವರೆಗೂ ಸಿಕ್ಕಿರ್ತಕ್ಕಂಥದ್ದು ಅರೌಂಡ್ 3000. ಅಂದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು 54 ಕೋಟಿ ಒಂದು ಕಾಮಗಾರಿನಲ್ಲಿ ಇಷ್ಟೆಲ್ಲ ಅವ್ಯವಹಾರಗಳು ಚಿಕ್ಕನಾಂಗನಹಳ್ಳಿ ಟೌನ್ನಲ್ಲಿ ಮುನ್ಸಿಪಾಲ್ಟಿಲಿ ಆಗಿರ್ತಕ್ಕಂಥದ್ದು. ಸುಮಾರು 23 ವಾರ್ಡ್ ಬರುತ್ತೆ. ಆಯಮ್ಮ ಟೌನ್ನಲ್ಲೇ ಇರೋದಿಲ್ಲ, ಫೋನ್ ಮಾಡಿದ್ರೆ ಫೋನ್ ತೆಗೆಯೋದಿಲ್ಲ, ಮೀಟಿಂಗ್ಗಳು ಅಟೆಂಡ್ ಮಾಡೋದಿಲ್ಲ. ಮೆಂಬರ್ಸಿಗೇನು ಆಡಳಿತಾಧಿಕಾರಿ ನೇಮಕ ಆಗಿದ್ದಾರೆ, ಪುರಸಭೆ ಕೌನ್ಸಿಲ್ ನಡಿಬೇಕಾದ್ರೆ ಕೌನ್ಸಿಲ್ ಮೀಟಿಂಗಲ್ಲಿ ಇರ್ತಾ ಇರಲಿಲ್ಲ. ಪುರಸಭಾ ಸದಸ್ಯರು ಕಂಪ್ಲೇಂಟ್ ಹೇಳಿದ್ರೆ ಆ ಕಂಪ್ಲೇಂಟ್ ಅಟೆಂಡ್ ಮಾಡಲ್ಲ. ಈ ಥರದ ಅನೇಕ ಅವ್ಯವಹಾರಗಳಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಚಿಕ್ಕನಾಂಗನಹಳ್ಳಿ ಟೌನ್ನಲ್ಲಿ. ಇವತ್ತು ಸನ್ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಈ ಉತ್ತರದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಏನು ಕೆಲಸ ಆಗ್ತಾ ಇದೆ, ಅದೇ ರೀತಿ ಬೇರೆ ಬೇರೆ ಫೈನಾನ್ಸ್ ಕಮಿಷನಿಂದ ಏನೇನು ಕೆಲಸ ಆಗ್ತಾ ಇದೆ, ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಏನು ಕೆಲಸ ಆಗ್ತಾ ಇದೆ, 15ನೇ ಫೈನಾನ್ಸ್ ಕಮಿಷನಲ್ಲಿ ಏನು ಕೆಲಸ ಆಗ್ತಾ ಇದೆ, SFC ಮುಕ್ತ ನಿಧಿನಲ್ಲಿ ಏನು ಕೆಲಸ ಆಗ್ತಾ ಇದೆ, ಕೇಂದ್ರ ಪುರಸ್ಕೃತ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಏನು ಕೆಲಸ ಆಗ್ತಾ ಇದೆ, ಇಷ್ಟು ಪಟ್ಟಿಯನ್ನು ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ದಯಮಾಡಿ ಸಚಿವರು ಅಲ್ಲಿ ಒಂದು ದಿನಾಂಕವನ್ನು ನಿಗದಿ ಮಾಡ್ಕೊಂಡು ಅವ್ರು ಬರಬೇಕಾಗುತ್ತೆ. ಇವತ್ತಿನವರೆಗೂ ಯಾವ ಕಾಮಗಾರಿನೂ ಪೂರ್ಣ ಆಗಿಲ್ಲ. ಕಾಮಗಾರಿಗೆ ಆದೇಶ ಕೊಟ್ಟು 3 ವರ್ಷ ಆಗಿದೆ. ಇವರೇನು ನೀವು ಸ್ಯಾನಿಟೇಷನ್ UD ಕೆಲಸ ಮಾಡಿದ್ದೀರಾ, ಒಂದೇ ಒಂದು ಕಡೆ ಅದನ್ನು ಕನೆಕ್ಟ್ ಮಾಡುವಂಥ ಪಿಟ್ವರೆಗೂ ಇವತ್ತಿನವರೆಗೂ ಆಗಿಲ್ಲ. ಇವ್ರು ಹೇಳ್ತಾರೆ ನಮ್ಗೆ ಜಾಗ ಸಿಕ್ಕಿಲ್ಲ, ಅದಕ್ಕೋಸ್ಕರ ಮಾಡಿಲ್ಲ ಅಂತೇಳಿ. ಜಾಗ ಸಿಕ್ಕಿಲ್ಲ ಅಂದಮೇಲೆ ನೀವು ಕಾಮಗಾರಿಗೆ ಅನುಮೋದನೆ ಯಾಕೆ ಕೊಟ್ರಿ? ಮೂಲತಃ ಇರ್ತಕ್ಕಂಥದ್ದು ಅದು ಕನೆಕ್ಟ್ ಆಗದಲ್ಲೇ ಇದ್ರೆ ಅದು ಉಪಯೋಗನೇ ಇಲ್ಲ. ಇದು ಒಂದು ಕಡೆ. ಮತ್ತು ವಿಶೇಷವಾಗಿ ನಾನು ಸನ್ಮಾನ್ಯ ಸಚಿವರದು ಉಳಿಯಾರ್ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಂತೆ ಗಮನ ಸೆಳೆಯೋದಕ್ಕೆ ಬಯಸ್ತೇನೆ. ಇವತ್ತಲ್ಲಿ ಯಾರೋ ಶ್ರೀನಿವಾಸ್ ಅಂತೇಳಿ ಒಬ್ಬ ಸೆಕ್ರೆಟರಿ ಇದ್ದಾರೆ, ಪ್ರೊಮೋಟಿ, ಲೋಕಲ್ಲು, 16 ವರ್ಷದಿಂದ ಅಲ್ಲೇ ಸೆಟ್ಲಾಗಿದ್ದಾರೆ. ಇವತ್ತು ಅಲ್ಲಿ ರೈತರು ಸುಮಾರು 70 ದಿನದಿಂದ ಒಬ್ಬ ಚಂದ್ರಣ್ಣನ ನಾಯಕತ್ವದಲ್ಲಿ 70 ದಿನದಿಂದ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಬಹಳ ದುರಂತ ಏನಂದರೆ AC ವಿಸಿಟ್ ಮಾಡ್ತಾರೆ, ಅವ್ರನ್ನ ಹೋಗಿ ಮಾತಾಡ್ಸೋದಿಲ್ಲ ಸಮಸ್ಯೆ ಏನಂತೇಳಿ. DC ಅವರು ಇದುವರೆಗೂ ವಿಸಿಟ್ ಮಾಡಿಲ್ಲ. ಉಳಿಯಾರಲ್ಲಿ ಏನು ನೀವು ಕಸ ಸಂಗ್ರಹಣೆ ಮಾಡ್ತೀರಾ, ಚಿಕ್ಕನಾಂಗನಹಳ್ಳಿ ಟೌನು ಅಂದರೆ 23 ಕಿಲೋಮೀಟರ್ ತಮ್ಮನ್ನು ಡಂಪ್ ಮಾಡ್ತಾರೆ. ಉಳಿಯಾರ್ ಸರೌಂಡಿಂಗ್ಸಲ್ಲಿ 2-3 ಕಿಲೋಮೀಟ್ರಲ್ಲಿ ಸರ್ಕಾರಿ ಜಾಗ ಇದೆ, ನೀವು ವೇಸ್ಟ್ ಹಾಕೋದಕ್ಕೆ ಅವಕಾಶ ಇದೆ. ಅದು ಬಿಟ್ಬಿಟ್ಟು ಸುಮಾರು 23 ಕಿಲೋಮೀಟರ್ ಅಂದರೆ ಉಳಿಯಾರ್ ಪಟ್ಟಣ ಪಂಚಾಯತಿ ಕಸ ತಗೊಂಬಂದು ಚಿಕ್ಕನಾಂಗನಹಳ್ಳಿ ಮುನ್ಸಿಪಾಲ್ಟಿ ವ್ಯಾಪ್ತಿನಲ್ಲಿ ಸುರಿತಾ ಇದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ ಕೊಟ್ಟರು ಕೆಲಸ ಆಗಿಲ್ಲ ಅಲ್ಲಿ, ಅಥವಾ ಪರಿಹಾರ ಸಿಕ್ಕಿಲ್ಲ. ನಾನು ವಿನಂತಿ ಮಾಡ್ತೇನೆ, ಅಲ್ಲಿ ಏನು ಇವತ್ತು ನಿಮ್ಮ ಉಳಿಯಾರ್ ಟೌನ್ ಪಂಚಾಯತಿಗೆ ಸಂಬಂಧಪಟ್ಟಂತೆ ಯಾವ ಸೆಕ್ರೆಟರಿ ಇದ್ದಾರೆ, ಮೊದಲು ಅವ್ನು ನಮಾದಂತಲ್ಲಿಟ್ಟು ಕೆಲಸ ಮಾಡಬೇಕು, ಕೆಲಸವನ್ನು ತನಿಖೆ ಮಾಡಬೇಕು. ಅವ್ನು ಲೋಕಲ್ಲು ಬಿಲ್ಲೇ ಬರೆದಿಲ್ಲ, ಫಾರ್ಮ್ ನಂಬರ್ 2 ಮೇಂಟೈನ್ ಮಾಡಿಲ್ಲ, ಸರ್ಕಾರಿ ಪಂಚಾಯತಿ ಆಸ್ತಿ ಎಷ್ಟಿದೆ ಅಂತ ಇದುವರೆಗೂ ದಾಖಲೆ ಇಲ್ಲ, ಯಾರು ಮಾಹಿತಿ ಕೇಳಿದ್ರೆ ಕೊಡೋದಿಲ್ಲ, ಮತ್ತು ಗೂಂಡಾಗಿರಿ ಮಾಡೋಂಥದ್ದು. ನಾನು ಮೊನ್ನೆ ಸಚಿವರಲ್ಲಿ ವಿನಂತಿ ಮಾಡ್ತೇನೆ, ನೀವು ಬರೀ ವರ್ಗಾವಣೆ ಮಾಡ್ತೀನಿ ನಾನು ಒಪ್ಪೋದಿಲ್ಲ. ದಯಮಾಡಿ ಇವರಿಬ್ಬರೂ ಸಹ ಅಲ್ಲಿರೋ ಚೀಫ್ ಆಫೀಸರು ಮತ್ತು ಉಳಿಯಾರ್ನಲ್ಲಿರ್ತಕ್ಕಂಥ ಟೌನ್ ಪಂಚಾಯತಿ ಸೆಕ್ರೆಟರಿ ಇಬ್ಬರನ್ನೂ ಸಹ ಅಮಾನತ್ನಲ್ಲಿಟ್ಟು ತನಿಖೆ ಮಾಡಬೇಕು. ಮತ್ತು ತಾವೇನು ಅಲ್ಲಿ ಕಾಮಗಾರಿ ನಡೀತಾ ಇದೆ, 3 ವರ್ಷ ಆಯಿತು ವರ್ಕ್ ಆರ್ಡರ್ ಇಶ್ಯೂ ಮಾಡಿ, ನಿಮ್ಮ ಲಿಮಿಟೇಷನ್ ಮುಗಿದೋಗಿದೆ, ಕೆಲಸ ಮಾಡಿಲ್ಲ. ಕಾಂಟ್ರಾಕ್ಟ್ ತಂದಿರ್ತ ಏಜೆನ್ಸಿಗಳು ಟೌನ್ಗೆ ಬರೋಲ್ಲ, ಸಬ್ ಏಜೆನ್ಸಿ ಕೊಟ್ಟಿದ್ದಾರೆ, ಇದುವರೆಗೂ ಟೌನಲ್ಲಿ ಕನೆಕ್ಷನ್ ಸಿಕ್ಕಿಲ್ಲ. ಈಗಾಗಲೇ ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಜಲಸಂಪರ್ಕದ ಯೋಜನೆ ಬರ್ತಾ ಇದೆ, ಇದನ್ನು ಅದಕ್ಕೆ ಮತ್ತೆ ಟ್ಯಾಗ್ ಮಾಡಿ ಅಲ್ಲಿಗೆ ಬಿಲ್ ಮಾಡೋಂಥ ಕೆಲಸ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಾನು ಸರ್ಕಾರವನ್ನು ವಿನಂತಿ ಮಾಡ್ತೀನಿ, ಸನ್ಮಾನ್ಯ ಸಚಿವರನ್ನು ವಿನಂತಿ ಮಾಡ್ತೀನಿ, ದಯಮಾಡಿ ನೀವೊಂದು ದಿನಾಂಕವನ್ನು ನಿಗದಿ ಮಾಡಿ ಬಂದು ತನಿಖೆ ಮಾಡಿ ನಗರ ದೃಷ್ಟಿಯಿಂದ ದಯಮಾಡಿ ಚಿಕ್ಕನಾಂಗನಹಳ್ಳಿ ಟೌನು ಮತ್ತು ತಾಲೂಕನ್ನು
ಡಂಪಿಂಗ್ ಯಾರ್ಡ್ ರೀತಿ ಪರಿಗಣನೆ ಮಾಡಬೇಡಿ. ಅಲ್ಲಿ ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಮತ್ತೆ ತಾವು ತನಿಖೆಗೆ ಬರೋದಕ್ಕೆ ಪೂರ್ವಭಾವಿಯಾಗಿ ಇಬ್ಬರನ್ನೂ ಸಹ ಚಿಕ್ಕನಾಗ್ನಹಳ್ಳಿ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಮಂಜಮ್ಮ, ಉಳಿಯಾರ್ ಟೌನ್ ಪಂಚಾಯತಿ ಸೆಕ್ರೆಟರಿ ಶ್ರೀನಿವಾಸು ಇಬ್ಬರನ್ನು ಅಮಾನತ್ನಲ್ಲಿಟ್ಟು ಇವತ್ತೇನು 16 ಕೋಟಿ ಕಾಮಗಾರಿಗಳು ದುರುಪಯೋಗ ಆಗಿದೆ ಅದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ ನಾನು ಸಚಿವರಲ್ಲಿ ವಿನಂತಿ ಮಾಡ್ತೇನೆ.